ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವಂತೂ ಸಕ್ಕತ್ತಾಗಿದ್ದೀವಿ. ಇವತ್ತು ಎಲ್ಲಿ ಹೋಗ್ತಾ ಇದೀವಿ ನಾವು? ರಾಗಿ ಕಾಣ. ಗೈಸ್, ನೀವು ಇದನ್ನ ನೋಡಿರ್ಬೋದು ಅನ್ಸುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ಅಂಡ್ ಕೆಲವೊಂದು ಯೂಟ್ಯೂಬರ್ಸ್ ಕೂಡ ಹೋಗಿದ್ರು. ನಂಗೆ ಫಸ್ಟ್ ಗೊತ್ತಿರ್ಲಿಲ್ಲ, ಇತ್ತೀಚೆಗೆ ಒಂದು 15 ಡೇಸ್ 1 ಮಂತ್ ಹತ್ರ ಆಯ್ತು ಅನ್ಸುತ್ತೆ ಗೊತ್ತಾಗಿ. ಸೊ ರಾಗಿ ಕಣ ಅಂತ ಹೇಳ್ಬಿಟ್ಟು ಯಾವ್ದು ಗುಟ್ಟಿಗೆರೆ ಅಂತ ಫಸ್ಟ್ ಟೈಮ್ ಹೋಗ್ತಾ ಇರೋದು ಪ್ಲೇಸ್ಗೆ. ಸೊ ಅಲ್ಲಿ ಏನು ಅಂದ್ರೆ ಫಾರ್ಮರ್ಸ್, ಡೈರೆಕ್ಟ್ ಫಾರ್ಮರ್ಸ್ ಇಂದ ತಗೊಂಡ್ಬಂದಿರೋ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಸಿಗತ್ತೆ ಅಂತ. ಅಂಡ್ ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಶಾಪ್ ಮಾಡ್ಕೊಂಡ್ ಬರೋಣ, ತಗೊಂಡ್ ಬರೋಣ ಅಂತ ಹೇಳಿ ಇವತ್ತು ಹೊರಟಿದೀವಿ. ಆಕ್ಚುಲಿ ಇದು ಸಂಡೇಸ್ ಮಾತ್ರ ಇರುತ್ತೆ ಅಂಡ್ ಮಾರ್ನಿಂಗ್ 10 AM ಇಂದ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ 4-5 ಸ್ವಲ್ಪ ವೆಜಿಟೇಬಲ್ಸ್ ಟ್ರೈ ಮಾಡಿ ತಗೋಬೇಕು ಅಂತ ಇದ್ಲು. ಆಮೇಲೆ ಫ್ರೂಟ್ಸ್, ಫ್ರೂಟ್ಸ್ ಅದೆಲ್ಲ ಅಂದ್ರೆ ಸೀಸನ್ ಬೇರೆ ಮುಗಿಯಕ್ ಬಂತು. ಸೊ ನಂಗೆ ಜಾಕ್ ಫ್ರೂಟ್ ಅಂದ್ರೆ ತುಂಬಾ ಇಷ್ಟ. ಸೊ ಜಾಕ್ ಫ್ರೂಟ್ ಮತ್ತೆ ನೇರಳೆ ಹಣ್ಣು, ಸೊ ಅದೆಲ್ಲ ಬಂದಿರತ್ತಂತೆ. ಸೊ ಹೋಗ್ಬಿಟ್ಟು ಚೆಕ್ ಮಾಡೋಣ. ಅಂಡ್ ಆಲ್ಸೋ ಅಂದ್ರೆ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಗಳು, ಲೈಕ್ ನ್ಯಾಚುರಲ್ ಸೋಪ್ ಮತ್ತೆ ಅದು ಅಂತದೆಲ್ಲನೂ ಸಿಗತ್ತಂತೆ. ಸೊ ಹೋಗ್ಬಿಟ್ಟು ತೋರಿಸ್ತೀವಿ ನಿಮ್ಗುನು. ಸೊ ಎಸ್, ನಾವಿವಾಗ ಹೊರಟಿದೀವಿ ಆಟೋದಲ್ಲಿ. ನಾನು 30 ಮಿನಿಟ್ಸ್ ರೀಚ್ ಆಗ್ತೀವಿ. ಗೈಸ್, ನಾವ್ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ ಅಂಡ್ ಜನ ಮಾತ್ರ ನೋಡಿ ಎದ್ರಕೊಂಡ್ಬಿಟ್ಟಿದ್ದಾಳೆ ಭೂಮಿಕಾ. ತುಂಬಾ ಜನ ಇದಾರೆ. ನಾವು ಇಷ್ಟೊಂದು ರಶ್ ಇರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇವಾಗಿನ 12:30 ಆಗಿದೆ ಅಷ್ಟೇನೆ, ಬಟ್ ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ. ನೋಡೋಣ ಶಾಪ್ ಮಾಡಕ್ ಆಗತ್ತಾ ಅಂತ ಹೇಳ್ಬಿಟ್ಟು. ಏನೇನೋ ನಡೀತಾ ಇದೆ ಇಲ್ಲಿ, ಗೊತ್ತಿಲ್ಲ ಏನು ಅಂತ ಹೇಳಿ. ಅಂದ್ರೆ ತುಂಬಾ ಆರ್ಗ್ಯಾನಿಕ್ ಇದು, ಅಂದ್ರೆ ನಿಮ್ಗೆ ಫುಡ್ ಇದೆ, ಓಕೆ, ತಿನ್ನೋದಕ್ಕೂ ಇಲ್ಲೇ ಎಲ್ಲ ಇದೆ, ಬ್ರೇಕ್ಫಾಸ್ಟ್ ಲಂಚ್ ತರ. ಅಂಡ್ ಏನು ವೆಜಿಟೇಬಲ್ಸ್, ಫ್ರೆಶ್ ವೆಜಿಟೇಬಲ್ಸ್, ಫ್ರೆಶ್ ಫ್ರೂಟ್ಸ್, ಸೊ ಎಲ್ಲ ಇದೆ. ಮಕ್ಳಿಗೆ ಏನೋ ಆಟ ಆಡಿಸ್ತಾ ಇದ್ದಾರೆ. ಇವಾಗ ಅವಳು ಲೆಮನ್ ತಗೊಂಡಿದ್ದಾಳೆ. 20 ರೂಪೀಸ್ಗೆ 3 ಕೊಟ್ಟಿದ್ದಾರೆ. ಕಿನೋವನ ಗೊತ್ತಿಲ್ಲ, ಇದೆಲ್ಲ ಗೋಧಿ ನುಚ್ಚು ಅಂತೆಲ್ಲ ಅಂತಾರಲ್ಲ ಅದು. ಮತ್ತೆ ಬಟ್ ಎಲ್ಲ ಆರ್ಗ್ಯಾನಿಕ್ ಇದೆ. ಜೀರಾ ರೈಸ್, ಸೋನಾ ಮಸೂರಿ ರೈಸ್, ಎಲ್ಲ ಕೋಕೋನಟ್ ಆಯಿಲ್ ಮತ್ತೆ ಘೀ ಇದೆ, ಎಳ್ಳೆಣ್ಣೆ ಅಂಡ್ ಇದು ಏನು ಬ್ಲ್ಯಾಕ್ ಕಾಫಿ. ಗೈಸ್, ಇದು ರಾಗಿದು ಮ್ಯಾಕ್ರೋನಿಸ್, ರಾಗಿದಿದೆ, ವೀಟ್ದಿದೆ ಅಂಡ್ ರಾಗಿದು ಅವಲಕ್ಕಿ, ಅಲ್ಲಿ ರಾಗಿದ ಅವಲಕ್ಕಿ ಇದೆ. ಅಂಡ್ ಇದು ರಾಗಿ ಮಾಲ್ಟ್ ಪೌಡರ್. ಓಕೆ, ಗೈಸ್ ಇದೆಲ್ಲ ಪಿಕ್ಕಲ್ಸ್ ಅಂತ ಅನ್ಸತ್ತೆ. ಪಿಕ್ಕಲ್ಸ್ ಅಲ್ಲ, ಇದೆಲ್ಲ ಪಿಕಲ್ಸ್. ಅದು ಜೇನುತುಪ್ಪ ಅನ್ಸುತ್ತೆ. ಕಂಬೂಚ ಕಲ್ಚರ್ ಅದು. ಮ್ಯಾಂಗೋ ಫ್ಲೇವರ್ಡ್ ಹನಿ. ಓಕೆ, This created from mango flowers from huge mango trees of Brigade Galleria, just 5 kilometers from here. Okay. It's a big multiplex complex. They keep all the mango trees there, and on top every year they collect from with workers. Okay. So and that's what we are selling. Okay, so this is collected from the mango tree, you're telling. Yes, naturally created. And the Brigade Galleria, the villainous, they Different types of pickles ಇದೆ, like bitter gourd pickle and lemon pickle, ginger pickle, tender mango pickle, ಅಂದ್ರೆ ಅದೇ ಮಾವಿನಕಾಯಿ ಪಿಕ್ಕಲ್. ಮೀನ್ಸ್ ಎಲ್ಲ ಅದೇ ಖಾದಿ ಕಾಟನ್ ಎಲ್ಲ ಅಂತಾರಲ್ಲ ಆ ತರ ಆರ್ಗ್ಯಾನಿಕ್. ಗೈಸ್, ಇಲ್ಲಿ ಎಲ್ಲ ಜ್ಯುವೆಲ್ರೀಸ್ ಇದೆ ಅಂಡ್ ಇವಳು ಇಲ್ಲಿ ಇಯರ್ ಕಟ್ಸ್ ಟ್ರೈ ಮಾಡ್ತಾ ಇದ್ದಾಳೆ. ಓಕೆ, ಈ ತರ ಲೈಕ್ ಎಥ್ನಿಕ್ ಸ್ಯಾರೀಸ್ಗೆ ಇದಕ್ಕೆಲ್ಲ. ಓಕೆ ನೋಡಿ, ಈ ತರ ಇದೆ ಎಥ್ನಿಕ್ ಸ್ಯಾರೀಸ್ಗೆ ಮತ್ತೆ ಅದೇ ಎಥ್ನಿಕ್ ಡ್ರೆಸ್ಸಸ್ ಗಳಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ಓಕೆ, ಕಾಪರ್ 80% copper and 20% of silver. ಓಕೆ, So all ದಿಸ್ ಒನ್ 20s are same. ಮೊಳಕೆ ಕಟ್ಟೋದಿಕ್ಕೆ ಕಾಳು ಅದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಪ್ಯೂರ್ ಕಾಟನ್ ಇದೆ. 10 rupees 1 piece. ಎಷ್ಟು?
ಪೌಡರ್, ಚಟ್ನಿ ಪೌಡರ್, ಪುಳಿಯೋಗರೆ ಪೌಡರ್, ಚಟ್ನಿ ಪುಡಿ ಎಲ್ಲ ಇದೆಯಲ್ಲ ಮಾಗಡೀಸ್ ಅಂತ ಇವ್ರ ಬ್ರ್ಯಾಂಡ್ ನೇಮ್. ಯಾವಾಗ ಓಕೆ, ಇಲ್ಲೆಲ್ಲ ವುಡನ್ ಕ್ರಾಕರೀಸ್ ಇದೆ, ಲೈಕ್ ಚಾಪಿಂಗ್ ಬೋರ್ಡ್ ಅಂಡ್ ಸರ್ವಿಂಗ್ ಪ್ಲೇಟ್, ಸರ್ವಿಂಗ್ ಬೌಲ್ಸ್. ಸೊ ಎಲ್ಲ ಕಂಪ್ಲೀಟ್ ಮೇಡಪ್ ಆಫ್ ವುಡನ್ ಸ್ಪೂನ್ಸ್, ಸ್ಪ್ಯಾಚುಲಾಸ್ ಎಲ್ಲ ಇದೆ. ಇಲ್ಲಿ ನೋಡಿ, ಫ್ರೆಶ್ ಹಲಸಿನ ಹಣ್ಣು, ಅವರ್ ಫೇವ್ರೇಟ್ ಪಾರ್ಟ್. ಎಸ್, ನಾನು ಅರ್ಧ ಇದಕ್ಕೋಸ್ಕರ ಅಂತಾನೆ ಬಂದಿರೋದು. ಎಸ್, ಅಲ್ಲೂ ಎಲ್ಲ ಸಿಗ್ತಾ ಇತ್ತು, ಬಟ್ ಇಲ್ಲೇನೋ ಕಲರ್ಸ್ ಚೇಂಜ್ ಇತ್ತು ಕೆಲವೊಂದು. ಗೈಸ್ ನೋಡಿ, ಹಲಸಿನ ಹಣ್ಣು ತಗೊಳೋದಿಕ್ಕೆ ಎಷ್ಟು ಕ್ಯೂ ಇದೆ. ಅಲ್ಲ, ಇಷ್ಟಪಟ್ಟಿದ್ ಬೇಕು ಅಂದ್ರೆ ಈ ತರ ಎಲ್ಲ ಮಾಡ್ಬೇಕಂತ. ಪ್ರೈಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದೀವಿ. ನೋಡ್ ಎಷ್ಟೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಡಿಸ್ತಾನೆ ಇದ್ದಾರೆ. ಅವರು ಬಿಡಿಸಿ ಪ್ಯಾಕ್ ಮಾಡಿ ಕೊಡೋ ತನಕ. ಗೈಸ್ ನೋಡಿ, ನಾವಿಲ್ಲಿ ಜೋಳದ ರೊಟ್ಟಿ ಮತ್ತೆ ಪುಳಿಯೋಗರೆ ತಿನ್ನೋಣ ಅಂತ ಅನ್ಕೊಂಡು ಬಂದ್ವಿ. ಬಟ್ ನಮ್ಗೆ ಹಲಸಿನ ಹಣ್ಣು ತಗೊಳ್ಳೋ ಅಷ್ಟೊತ್ತಿಗೆ ತಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಹಲಸಿನ ಹಣ್ಣು ತಗೊಂಡ್ ಬರೋ ಅಷ್ಟೊತ್ತಿಗೆ ಇಲ್ಲಿ ಊಟ ಏನೋ ಇದೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಏನ್ ಮಾಡೋದು, ಮಂಡಕ್ಕಿ ತಿಂತ. ನಾನು ತರಕಾರಿಯಲ್ಲಿ ತಗೋಬೇಕಂತ ಅನ್ಕೊಂಡ್ಬಂದು ತರಕಾರಿನೂ ಖಾಲಿ ಆಗಿದೆ. ತುಂಬಾ ಜನ ಇದಾರೆ ಗೈಸ್. ಅಂದ್ರೆ ಗೈಸ್, ಲೈಕ್ ನಾರ್ಮಲ್ ಆಗಿ ಸಿಗದೆ ಇರೋಂಥದ್ದು ಏನ್ ಎಲ್ಲದೂ ಸಿಗತ್ತೆ, ಬಟ್ ಆರ್ಗ್ಯಾನಿಕ್ ಯಾರು ಪ್ರಿಫರ್ ಮಾಡ್ತಾರೆ. ತುಂಬಾ ಆರ್ಗ್ಯಾನಿಕ್, ಮತ್ತೆ ಅದೇ ಇಲ್ಲೇ ಹತ್ರದಲ್ಲಿ ತೋಟ ಅಥವಾ ಏನೋ ಗದ್ದೆ ಎಲ್ಲ ಇರತ್ತಲ್ಲ, ಅವ್ರು ಬೆಳ್ದಿದ್ದು ತಗೊಂಡ್ ಬಂದು ಮಾರಾಟ ಮಾಡ್ತಾರೆ. ಪ್ಲೇಸ್ ಒಂಥರ ಚೆನ್ನಾಗಿದೆ. ಅಂದ್ರೆ ಒಂದ್ ಸ್ವಲ್ಪ ಇದು ಔಟ್ಸ್ಕರ್ಟ್ಸ್ ಅಲ್ಲಿ ಬರುತ್ತೆ, ಕೊತ್ತಿಗೆರೆ ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಟೈಮ್ ಬಂದಿರೋದು. ಸೊ ಇಲ್ಲೆಲ್ಲ ಒಂದ್ ಸ್ವಲ್ಪ ಅಂದ್ರೆ ಈ ಕಡೆ ಎಲ್ಲ ನೋಡಿ ಲೇಕ್ ಇದೆ ಇಲ್ಲೇನೋ, ಅಂಡ್ ಈ ಕಡೆ ಅದೇ ಚಿಕ್ಕದಿದೆ. ಎಸ್, ಚೆನ್ನಾಗಿದೆ ಅಂಡ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು ನಮಗೆ. ಬಟ್ ಅದೇ ನಾವು ಬೇಗ ಬರ್ಬೇಕಾಗಿತ್ತು ಅಂತ ಅನಿಸ್ತು. ಅಂಡ್ ಟೈಮ್ ಅರ್ಲಿ ಮಾರ್ನಿಂಗ್ ಬರೋಣ. ಹೌದು, ಅರ್ಲಿ ಮಾರ್ನಿಂಗ್ ಬಂದ್ರೆ ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಇದೆ. ಇವಾಗ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಅಂಡ್ ಐಟಮ್ಸ್ ಕೂಡ ಅಷ್ಟೇ, ಆರ್ಗ್ಯಾನಿಕ್ ಐಟಮ್ಸ್ಗಳು, ಮತ್ತೆ ಎಲ್ಲ ಹ್ಯಾಂಡ್ ಮೇಡ್ ವುಡನ್ ಕ್ರಾಕರೀಸ್ ಆಗಿರ್ಬೋದು, ಅದೆಲ್ಲ ನಾನೇನು ತೋರಿಸಿದೆ ಅದೆಲ್ಲದು ಇತ್ತು. ಸೊ ಇವಾಗ ನಾವು ಮನೆಗೆ ಬಂದಲ್ಲ, ಏನು ಅಷ್ಟೊಂದು ಶಾಪ್ ಮಾಡಕ್ ಆಗ್ಲಿಲ್ಲ. ಕೆಲವೊಂದು ಸ್ವಲ್ಪ ಪ್ರೈಸ್ ವೈಸ್ ತುಂಬಾ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಅಂಡ್ ಫುಡ್ ಎಲ್ಲ ನಮ್ಗೇನು ಟೇಸ್ಟ್ ಮಾಡಕ್ ಆಗ್ಲಿಲ್ಲ. ಸೊ ಅದೇ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಟ್ರೈ ಮಾಡಬೇಕು. ಸೊ ಎಸ್ ಗೈಸ್, ನಾವು ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಇದೆಲ್ಲ ನಾವು ತೊಗೊಂಬಂದಿದ್ದ ಐಟಮ್ಸ್. ಇದು ಕಾಟನ್ ಬ್ಯಾಗ್ಸ್, ನಾನು ಅಲ್ಲಿ ತೋರಿಸಿದ್ನಲ್ಲ ಅದು. ಆ್ಯಂಡ್ ಲೆಮನ್ ಮತ್ತು ಸ್ವಲ್ಪ ಹಲಸಿನ ಹಣ್ಣು. ಆ್ಯಂಡ್ ಈ ಬ್ರೌನ್ ಕಲರ್ ಈ ಪ್ಯಾಕೆಟ್ ಏನಿದೆ, ಇದು ಫ್ಲ್ಯಾಕ್ ಸೀಡ್ಸ್ ಚಟ್ನಿ ಪೌಡರ್, ಅಕ್ಸೆ ಬೀಜದ ಚಟ್ನಿ ಪೌಡರ್. ಆ್ಯಂಡ್ ಇದು ಮೊರಿಂಗಾ ಪೌಡರ್. ಸೊ ಎಸ್, ಇಷ್ಟೆಲ್ಲ ನಾವು ತೊಗೊಬಂದಿದ್ದು. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ, please like, share and subscribe. See you in the next vlog. Thank you.